ರಾಮದುರ್ಗ ತಾಲೂಕಿನಲ್ಲಿ ಮೀಡಿಯಾ ಕ್ಲಬ್ ಇರಲಿಲ್ಲ. ಈ ದಿನ ಹೊಸದಾಗಿ ಮೀಡಿಯಾ ಕ್ಲಬ್ನ ಮಾಡಿದ್ದಾರೆ. ಅವ್ರಿಗೆ ಯಶಸ್ವಿಯಾಗಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ನಾನು ನೀವು ಮೀಡಿಯಾ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇದೆಲ್ಲಾರ್ದು ಮಧ್ಯದೊಳಗೆ ಇರೋದು ಮಾಧ್ಯಮದವರು ಕರೆಕ್ಟಾಗಿ ನೀವೆಲ್ಲ ಬಿತ್ತನೆ ಮಾಡಿದ್ರೆ ನಮ್ಮ ಕಂಪ್ಲೀಟ್ ಸಮಾಜನೇ ನೆಟ್ಟಿಗೆ ತರುವಂತ ಶಕ್ತಿ ನಿಮಗೆ ಮಾಧ್ಯಮಕ್ಕಿದೆ. ಅದರಿಂದ ತಾವುಗಳೆಲ್ಲ ಚಲೋತ್ನಂಗೆ ಚೆನ್ನಾಗಿ ಮಾಧ್ಯಮದವರೆಲ್ಲ ಸೇರ್ಕೊಂಡು ನಮ್ಮ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿ, ಒಳ್ಳೇದಂತ ಹೇಳಿ, ಕೆಟ್ಟದಂತ ಹೇಳಿ. ಆಮೇಲೆ ಬಹಳ ಟಿವಿ ನೋಡ್ತಾ ಇರ್ತೀನಿ, ಕೆಟ್ಟದೇ ಬಹಳ ಬಿಂಬಿಸ್ತಾ ಇರ್ತಾರೆ. ಸಮಾಜದಾಗ ಏನಾಗ್ತದೆ, ಕೆಟ್ಟದ್ದೇ ಬಿಂಬಿಸಿದ್ರೆ ಮತ್ತೆ ಸಮಾಜ ಕೆಡ್ತಾ ಇರ್ತದೆ. ಆದ್ರಿಂದ ತಾವೆಲ್ಲ ರೇಪ್ ಮಾಡೋದಾಗ್ಲಿ, ಆ ಸೀನ್ಗಳೇ ಒಂದ್ಸರಿ ತೋರಿಸಿ ಮುಗಿಸ್ಬಿಡೋದು. ಬೆಳಿಗ್ಗೆ ಇನ್ನೊಂದ್ ರೇಪ್ ಆದ್ರೂ ಅದನ್ನೇ ತೋರಿಸ್ತಾ ಇರ್ತಾರೆ ಸಾಯಂಕಾಲದವ್ರು. ಅದಕ್ಕೆ ಮನೆಗಿರೋ ಮಕ್ಕಳಾಗ್ಲಿ ಮಹಿಳೆಯರಿಗಾಗ್ಲಿ ಬಹಳ ಕಿರುಕುಳ, ತಮ್ಮ ತೊಂದರೆದಂಗ ಆಗ್ತದೆ. ಆದ್ರಿಂದ ಅಂತವೆಲ್ಲ ಬಿಟ್ಟು ನೈಜವಾಗಿ ಯಾರು ಒಳ್ಳೆ ಕೆಲಸ ಮಾಡ್ತಾ ಇದೋ, ಯಾವ ದೇಶಕ್ಕೆ ಏನ್ ಒಳ್ಳೇದಾಗ್ತಾ ಇದೆಯೋ ಅಂತವೆಲ್ಲ ತೋರಿಸ್ಬೇಕು ಅಂತ ಹೇಳಿ ನಾನು ಮೀಡಿಯಾ ಮುಖಾಂತರ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ರಾಮದುರ್ಗ ನಗರದಲ್ಲಿ ಇವತ್ತು ಮೀಡಿಯಾ ಕ್ಲಬ್ ಹೊಸದಾಗಿ ಉದ್ಘಾಟನೆ ಆಗ್ತಾ ಇರುವಂತದ್ದು ಬಹಳಷ್ಟು ಹರ್ಷದಾಯಕವಾಗಿರ್ತಕ್ಕಂತಹ ವಿಷಯ. ಇವತ್ತು ಮೀಡಿಯಾ ಅನ್ನುವುದು ಕೇವಲ ಮಾಹಿತಿಯನ್ನ ಹಂಚುವಂತ ಸಾಧನವಾಗಿ ಉಳಿದಿಲ್ಲ, ಸಮಾಜದಲ್ಲಿ ಒಂದು ಅಭಿಪ್ರಾಯವನ್ನ ರೂಪಿಸುವಂತಹ ದೊಡ್ಡ ಶಕ್ತಿಯಾಗಿ ಬೆಳೆದಿದೆ. ಪ್ರಿಂಟ್ ಮೀಡಿಯಾ ಇರ್ಬೋದು, ಡಿಜಿಟಲ್ ಮೀಡಿಯಾ ಇರ್ಬೋದು, ಅವೆಲ್ಲನೂ ಸಹಿತ ಇವತ್ತು ಜೀವನದ ಅವಿಭಾಜ್ಯ ಅಂಗವಾಗಿ ಬೆಳೆದು ನಿಂತಿವೆ. ಅಂತ ಒಂದು ಕ್ಷೇತ್ರದಲ್ಲಿ ಹೊಸ ಒಂದು ಪ್ರಯೋಗವನ್ನ ಮಾಡಲಿಕ್ಕೆ ಮೀಡಿಯಾ ಕ್ಲಬ್ ರಾಮದುರ್ಗದಿಂದ ಏನು ಉತ್ಸಾಹಿಗಳು ತಾವೆಲ್ಲರೂ ಪ್ರಯತ್ನ ಮಾಡಿರಿ, ಬಹಳಷ್ಟು ಅಭಿನಂದನಾರ್ಹವಾಗಿರ್ತಕ್ಕಂಥ ಕೆಲಸ ಇದು. ಈ ಮೀಡಿಯಾ ಕ್ಲಬ್ ಮುಖಾಂತರ ರಾಮದುರ್ಗದಲ್ಲಿ ಯುವಕರು ಇದರ ಸದುಪಯೋಗವನ್ನ ಪಡೆದುಕೊಂಡು ನಾಯಕತ್ವದ ಗುಣಗಳನ್ನ ಬೆಳೆಸಿಕೊಳ್ಳುವಲ್ಲಿ ಈ ವೇದಿಕೆಯನ್ನ ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಆದ್ಯತೆಯ ವಿಷಯಗಳನ್ನ ಕೈಗೆ ಎತ್ತುಕೊಂಡು ಈ ಒಂದು ಮೀಡಿಯಾ ಕ್ಲಬ್ ಮುಖಾಂತರ ಒಳ್ಳೆಯ ಮಾಹಿತಿಯನ್ನ ಸಮಾಜಕ್ಕೆ ಕೊಡುವಂಗೆ ಈ ಮೀಡಿಯಾ ಕ್ಲಬ್ ರಾಮದುರ್ಗ ಬೆಳಿಲಿ, ಉಳಿಲಿ ಅನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ, ಮೀಡಿಯಾ ಕ್ಲಬ್ದ ಎಲ್ಲ ಉತ್ಸಾಹಿ ಯುವಕರಿಗೆ, ಪದಾಧಿಕಾರಿಗಳಿಗೆ ತುಂಬು ಹೃದಯದ ಅಭಿನಂದನೆಗಳು. ಥ್ಯಾಂಕ್ ಯು. ಇವತ್ತಿನ ದಿನ ರಾಮದುರ್ಗ ನಗರದಲ್ಲಿ ಮೀಡಿಯಾ ಕ್ಲಬ್ ರಾಮದುರ್ಗ ಉದ್ಘಾಟನೆ ಆಗಿದೆ. ಆಗಲೇ ತಹಸೀಲ್ದಾರ್ ಹೇಳಿದಂತೆ ಈ ಒಂದು ಮೀಡಿಯಾ ಕ್ಲಬ್ನ ಇರತಕ್ಕಂಥ ಎಲ್ಲ ಏನು ಉತ್ಸಾಹಿ ಯುವಕರಿದ್ದೀರಿ, ತಾವೆಲ್ಲರೂ ಏನಾಗಬೇಕು ಅಂದ್ರೆ ಸಮಾಜದಲ್ಲಿ ಯಾರಿಗೆ ಶಕ್ತಿ ಇಲ್ಲ, ಧ್ವನಿ ಇಲ್ಲ, ಅವ್ರ ಧ್ವನಿ ಆಗುವಂತ ರೀತಿ ಒಳಗ ಈ ಕ್ಲಬ್ ಬೆಳಿಬೇಕು. ಸಾಕಷ್ಟು ನಾವು ನೋಡ್ತೀವಿ ಮಾಧ್ಯಮದಲ್ಲಿ ಸುದ್ದಿ ಒಂದು ಘಟನೆ ನಡೆದ ತಕ್ಷಣನೇ ಇಮಿಡಿಯೇಟ್ ಆಗಿ ಏನಾಗ್ತದಪ್ಪ ಅಂದ್ರ ಜನರಿಗೆ ತಲುಪಿಸುವಂತ ಮಾಧ್ಯಮ ಇದು ಡಿಜಿಟಲ್ ಮಾಧ್ಯಮ ಆಗೈತಿ. ಆದ್ರೆ ಒಂದು ನಾನು ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಒಂದಿಷ್ಟು ಸತ್ಯಾಸತ್ಯತೆಯನ್ನ ಯಾವ್ದೊಂದು ಸುದ್ದಿಯನ್ನ ಬಿತ್ತರಿಸ್ಕೊಂತ ಮೊದಲು ಒಂದೊಂದು ಸ್ವಲ್ಪ ವಿಚಾರ ಮಾಡ್ಕೊಂಡು ಅದು ಸತ್ಯ ಅನ್ನೋದ ಕನ್ಫರ್ಮ್ ಆದ ನಂತರ ಬಿತ್ತರಿಸಿದ್ರೆ ಒಂದಿಷ್ಟು ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ಎಷ್ಟೋ ಸಾರಿ ಏನಾಗ್ತದಪ್ಪ ಅಂದ್ರೆ ನಮಗೆ ಗೊತ್ತಿರಲಾರ್ದಂತೆ ಸುಳ್ಳು ಸುದ್ದಿಯನ್ನ ಬಿತ್ತರಿಸ್ಲಿಕ್ಕೆ ಕಾರಣ ಆಗ್ತದೆ, ಅದು ಇನ್ನೊಂದು ರೂಪ ಪಡೆಯುವಂತ ಸಾಧ್ಯತೆಗಳು ಇರ್ತಾವೆ. ಹಾಗಾಗಿ ನಾನು ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ತಾವು ಬಿತ್ತರಿಸುವಂತ ಸುದ್ದಿ ಏನಾಗಿರ್ಬೇಕಪ್ಪ ಅಂದ್ರ ಆ ನೈಜತೆಯನ್ನು ಕೂಡಿರ್ಬೇಕು. ಯಾರಿಗೆ ಧ್ವನಿ ಇಲ್ಲ, ಯಾರು ಅಸಹಾಯಕರದಾರು ಅವ್ರಿಗೆ ಶಕ್ತಿಯನ್ನು ತುಂಬುವಂತ ಒಂದು ಕಾರ್ಯ ತಮ್ಮಿಂದ ಆಗ್ಬೇಕು ಅಂತ ಹಾರೈಸಿ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಯುಗಾದಿಯ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಈ ಯುಗಾದಿಯ ಶುಭ ಸಂದರ್ಭದಲ್ಲಿ ಮೀಡಿಯಾ ಕ್ಲಬ್ ರಾಮದುರ್ಗನ್ನ ಹೊಸದಾಗಿ ಏನು ಪ್ರಾರಂಭ ಮಾಡ್ತಾ ಇದ್ದೀರಿ, ಇದರ ಎಲ್ಲ ಪದಾಧಿಕಾರಿಗಳಿಗೆ, ಮೀಡಿಯಾ ಕ್ಲಬ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ನಾನು ಶುಭಾಶಯನ್ನ ಕೋರ್ತೀನಿ. ಆಲ್ರೆಡಿ ರಾಮದುರ್ಗದಲ್ಲಿ ತಾವು ಮೀಡಿಯಾದಲ್ಲಿ ಸಾಕಷ್ಟು ಗುರುತಿಸಿಕೊಂಡಿದ್ದೀರಿ. ಈಗ ಸಪರೇಟ್ ಆಗಿ ಒಂದು ಮೀಡಿಯಾ ಕ್ಲಬ್ ಅಂತ ಮಾಡಿಕೊಂಡು ಸ್ವತಂತ್ರವಾಗಿ ನಿಮ್ಮದೇ ಆದಂತಹ ಒಂದು ಬಳಗವನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ. ಈಗಾಗಲೇ ಮಾನ್ಯ ನಮ್ಮ ಶಾಸಕರು, ಮಾಜಿ ಶಾಸಕರು, ಮಲ್ಲಣ್ಣವರು ಎಲ್ಲರೂ ಹೇಳಿದ ಪ್ರಕಾರ ಏನು ಮೀಡಿಯಾ ಕ್ಲಬ್ನ ಆಶೋತ್ತರಗಳು ಏನದಾವಲ್ಲ ಅವು
ಸಮಾಜದ ಹಾಗೂ ನಾವು ಏನು ಅಧಿಕಾರ ವರ್ಗದವರಿದ್ದೀವಿ, ಇಲ್ಲಿ ತಾಲೂಕಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ತಾಲೂಕಿನ ಮತ್ತು ಅಧಿಕಾರ ವರ್ಗದವರ ಅಂಕುಡೊಂಕುಗಳನ್ನ ತಿದ್ದುವಂತಹ ಕೆಲಸ ಆಗಬೇಕು. ನಾವೇನಾದ್ರೂ ತಪ್ಪು ಮಾಡಿದ್ರೆ ನೀವು ನಿಸ್ಸಂಕೋಚದಿಂದ ಅಥವಾ ಇಲ್ಲ ಅವರು ನಮ್ಮವರು ಅನ್ನುವಂತಹ ಭೇದ ಭಾವವನ್ನು ತೋರದೆ ಮಾಡುವಂತಹ ತಪ್ಪುಗಳನ್ನ ಎತ್ತಿ ತೋರಿಸಿ ನಾವು ಸರಿದಾರಿಗೆ ಬರುವಂತೆ ಮಾಡುವ ಅವಕಾಶವನ್ನು ಕಲ್ಪಿಸಬೇಕು. ಅದರ ಜೊತೆ ಅಧಿಕಾರ ವರ್ಗದವರು ಇರ್ಬೋದು ಅಥವಾ ಸಮಾಜದಲ್ಲಿ ಯಾವುದೇ ಒಳ್ಳೆಯ ಕೆಲಸಗಳಾದಾಗ ಅವನ್ನೂ ಸಹಿತ ಎಲ್ಲರಿಗೂ ಬಿತ್ತರ ಮಾಡುವಂತಹ ಕೆಲಸ ನಿಮ್ಮಿಂದಾಗ್ಲಿ ಅಂತೇಳಿ ಆಶಿಸ್ತೀನಿ. ಯಾವತ್ತು ಮೀಡಿಯಾ ಕ್ಲಬ್ಗೆ ನಾವು ನಮ್ಮ ಸಹಾಯ ಹಸ್ತವನ್ನ ಅಥವಾ ನಮ್ಮ ಏನು ನಮ್ಮಿಂದ ಯಾವುದಾದ್ರೂ ಬೇಕಾದಂತಹ ಸಹಾಯವನ್ನ ಯಾವತ್ತೂ ಕೊಡ್ತಾ ಇರ್ತೀವಿ ಅಂತ ಹೇಳಿ ಆಶಿಸಿ ಮತ್ತೊಮ್ಮೆ ಮೀಡಿಯಾ ಕ್ಲಬ್ ರಾಮದುರ್ಗದ ಸರ್ವ ಸದಸ್ಯರಿಗೆ ವಂದಿಸಿ, ನಿಮ್ಮ ಈ ಮೀಡಿಯಾ ಕ್ಲಬ್ ಇದ್ದದ್ದು ರಾಜ್ಯ ಮಟ್ಟದಲ್ಲೂ ಸಹಿತ ದೇಶ ಮಟ್ಟದಲ್ಲೂ ಸಹಿತ ಹೆಸರುವಾಸಿ ಆಗಲಿ, ಅತ್ಯುತ್ತಮ ಮೀಡಿಯಾ ಕ್ಲಬ್ ಅಂತ ಬೆಳೀಲಿ ಅಂತ ಹೇಳಿ ಆಶಿಸಿ ಎರಡು ಮಾತು ಮುಗಿಸ್ತೀನಿ. ಹೊಸದಾಗಿ ರಾಮದುರ್ಗ ತಾಲೂಕಿನಲ್ಲಿ ಮೀಡಿಯಾ ಕ್ಲಬ್ ರಾಮದುರ್ಗ ಸ್ಟಾರ್ಟ್ ಆಗುತ್ತಿದೆ. ಇದು ಇನ್ನೂ ವಿಜೃಂಭಣೆ ನೀಡಲಿ, ಪ್ರಸಿದ್ಧವಾಗಲಿ. ಎಷ್ಟು ಬೆಳವಣಿಗೆ ಆಯ್ತಪ್ಪ ಅಂತಂದ್ರೆ ಎಲ್ಲರೂ ಇದ್ರ ಮುಖ ನೋಡ್ಬೇಕು, ಇದೆಷ್ಟು ಪ್ರಸಿದ್ಧಿ ಅನ್ನೋದು ಎಲ್ಲ ಚಪ್ಪಾಳಿ ಹೊಡಿಬೇಕು. ಅಷ್ಟು ಮುಂದೆ. ನಮಸ್ಕಾರ. ಈ ದಿವಸ ರಾಮದುರ್ಗ್ ಮೀಡಿಯಾ ಕ್ಲಬ್ ಉದ್ಘಾಟನಾ ಸಮಾರಂಭದ ಆಗಿರುವುದಕ್ಕೆ ಅತ್ಯಂತ ಅತೀವ ಸಂತಸ ವ್ಯಕ್ತಪಡಿಸ್ತಾ, ಈ ಒಂದು ಸಂದರ್ಭದಲ್ಲಿ ತಾವೀಗಾಗಲೇ ಇದರಲ್ಲಿ ತಿಳಿಸಿದಂತೆ ಸತ್ಯವೇ ನಮ್ಮ ಶಕ್ತಿ ಅಂತ ಏನ್ ಹಾಕೊಂಡಿದ್ದೀರಿ, ಅದು ನಿಜವಾಗ್ಲೂ ಆ ಮೂರು ಪದದಲ್ಲೇನೆ ಇಡೀ ತಮ್ಮ ಪತ್ರಿಕಾ ಮಾಧ್ಯಮದ್ದಿರ್ಬೋದು ಅಥವಾ ಮೀಡಿಯಾದ ಏನ್ ದೇಶಗಳಿದಾವೆ ಅವೆಲ್ಲವೂ ಅದರಲ್ಲೇ ಅಡಗಿದೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ಸತ್ಯಕ್ಕೆ ಇರುವಷ್ಟು ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಆಮೇಲೆ ಯಾವುದೇ ಒಂದು ವಿಷಯ ಸತ್ಯ ಮತ್ತು ಮಿಥ್ಯೆಗಳ ಮಧ್ಯೆ ಅದು ವಿಶ್ಲೇಷಣೆ ಆಗ್ಬೇಕು ಅಂತ ಬಂದಾಗ ಖಡ್ಗಕ್ಕಿಂತ ಹರಿತವಾದಂತಹ ಲೇಖನೆ ಆಗಿರ್ಬೋದು, ಹಾಗೂ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂತಹ ದೃಶ್ಯ ಮಾಧ್ಯಮ ಆಗಿರ್ಬೋದು ಅಥವಾ ಮೀಡಿಯಾ, ನಾವೇನ್ ಸೋಷಿಯಲ್ ಮೀಡಿಯಾ ಅಂತೀವಿ, ಈ ಒಂದು ಮೀಡಿಯಾದ ಭಾಗವಾಗಿ ತಾವೆಲ್ಲರೂ ಎಲ್ಲರನ್ನ ಒಗ್ಗೂಡಿಸಿ ಒಂದು ರಾಮದುರ್ಗ್ ಮೀಡಿಯಾ ಕ್ಲಬ್ ಅಂತ ಮಾಡ್ತಾ ಇರೋದ್ರಿಂದ ಇದೊಂದು ಅತ್ಯಂತ ಸುಮಧುರ ದಿನವಾಗಿದೆ ಈ ರಾಮದುರ್ಗ ಮೀಡಿಯಾ ಕ್ಷೇತ್ರಕ್ಕೆ. ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಈ ದಿನ ನಾವು ಕೂಡ ಭಾಗಿಯಾಗಿರೋದಕ್ಕೆ ಅತ್ಯಂತ ಅತೀವ ಸಂತಸ ವ್ಯಕ್ತಪಡಿಸುತ್ತಾ, ನಮ್ಮ ಹೆಸ್ಕಾಂ ಇಲಾಖೆಯಿಂದ ತಮ್ಮೆಲ್ರಿಗೂ ನಮ್ಮ ಸಹಕಾರ ತಮ್ಮೊಟ್ಟಿಗೆ ಯಾವಾಗಲೂ ಇರ್ತದೆ. ಈ ಒಂದು ಸತ್ಯ ಮತ್ತು ಮಿಥ್ಯೆಗಳ ಹೋರಾಟದಲ್ಲಿ ತಮ್ಮ ತಾವು ಯಾವಾಗಲೂ ಯಶಸ್ವಿ ಆಗ್ಲಿ ಅಂತ ಅತ್ಯಂತ ಮನಸ್ಪೂರ್ವಕವಾಗಿ ತಮ್ಮೆಲ್ರಿಗೂ ಹಾರೈಸ್ತಾ, ತಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೃದಯಪೂರ್ವಕವಾಗಿ ಆಶಿಸ್ತಾ, ಎಲ್ಲ ರಾಮದುರ್ಗ ಜನರಿಗೆ ಉಗಾದಿ ಹಬ್ಬದ ಶುಭಾಶಯ ಕೋರುತ್ತಾ, ನಮ್ಮ ಪರಿಚಯ ಶ್ರೀನಾಥ್ ಚಿಮ್ಮಲ್ಗಿ, ಸಹಾಯಕ ಕೃಷಿ ನಿರ್ದೇಶಕರು, ರಾಮದುರ್ಗ. ಇವತ್ತಿನ ಈ ಸುಗಳಿಗೆಯಲ್ಲಿ ಮೀಡಿಯಾ ಕ್ಲಬ್ ರಾಮದುರ್ಗ್ ಇದು ಉದ್ಘಾಟನೆ ಆಗಿದೆ. ಸೊ ಇದು ಒಂದು ಏನಂತಂದ್ರೆ ಬಡವರಿಗೆ ನೊಂದವರಿಗೆ ಒಂದು ಶಕ್ತಿ ಆಗಲಿದೆ. ಆಮೇಲೆ ನಮಗೆ ಕೃಷಿ ಇಲಾಖೆಗೆ ಹಲವಾರು ಯೋಜನೆಗಳು ರೈತರ ಸಂಬಂಧಪಟ್ಟ ಬರೋದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲು ಇವರು ರೈತರು ಮತ್ತು ಕೃಷಿ ಇಲಾಖೆ ನಡಕ್ಕೆ ಕೊಂಡಿಯಾಗಲಿ ಅಂತ ನಾ ಬಯಸ್ತಾ, ಇದು ಒಂದು ಹೆಮ್ಮರವಾಗಿ ಬೆಳಿಲಿ, ಇದಕ್ಕೊಂದು ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ. ರಾಮದುರ್ಗದಲ್ಲಿ ಒಂದು ವಿಶೇಷ ವಿನೂತನವಾಗಿ ಮೀಡಿಯಾ ಕ್ಲಬ್ ರಾಮದುರ್ಗ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ವಿಜಯ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಉಳಿದಂತೆ ಎಲ್ಲ ಮೀಡಿಯಾ ಸಂಸ್ಥೆಯ ಸರ್ವ ಸದಸ್ಯರು ಎಲ್ಲರಿಗೂ ಶುಭಾಕಾಂಕ್ಷೆಗಳನ್ನು ಕೋರುತ್ತಾ, ಈ ಸಂಸ್ಥೆ ಇನ್ನಷ್ಟು ಒಂದು ಎತ್ತರಕ್ಕೆ ಬೆಳೆಯಲಿ ಹಾಗೂ ಎಲ್ಲರ ಆಶಾಭಾವಗಳಿಗೆ ನಿಲ್ಲಿ ಹಾಗೂ ಇದರಿಂದ ಎಲ್ಲ ರಾಮದುರ್ಗ ಜನತೆಗೆ ಅನುಕೂಲ ಆಗಲಿ ಅಂತ ಹೇಳಿ ಕೇಳ್ಕೊತೀನಿ.